ಇಲ್ಲಿ ಬಂದಿರುವಂತ ಎಲ್ಲ ಹುಣಸಕಟ್ಟೆ ಗ್ರಾಮಸ್ಥರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಗಳು ಹಾಗೂ ವೈದ್ಯರು, ಇಲ್ಲಿ ಬಂದಿರುವಂತ ವೈದ್ಯರು ಹಾಗೂ ಊರಿನ ಮುಖಂಡರು ಎಲ್ಲರಿಗೂ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮ ಏನಂದ್ರೆ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಜನ್ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಅಂತ. ಜನ್ ಭಾಗೀದಾರಿ ಅಂದ್ರೆ ಸರ್ಕಾರದ ಎಲ್ಲಾ ಯೋಜನೆಗಳ ಜೊತೆಗೆ ಜನರ ಒಂದು ಪಾಲ್ಗೊಳ್ಳುವಿಕೆ, ಹಾಗೂ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಅಂದ್ರೆ ಎಷ್ಟೇ ದೂರದ ಒಂದು ಕುಗ್ರಾಮ ಆಗಿರ್ಬೋದು ಅಲ್ಲಿಗೆ ನಾವು ಮೊದಲು ರೀಚ್ ಆಗಿ ಆ ಒಂದು ಗ್ರಾಮದ ಪರಿಸ್ಥಿತಿ, ಆ ಒಂದು ಗ್ರಾಮದ ತೊಂದರೆಗಳು, ಅದ್ರ ಮುಖ್ಯವಾಗಿ ಎಷ್ಟೇ ಜನಾಂಗ ಏನ್ ಬುಡಕಟ್ಟು ಜನಾಂಗ ಇದ್ದಾರೆ, ಏನ್ ಹಿಂದುಳಿದಂತ ಜನಾಂಗ ಇದ್ದಾರೆ, ಅವರ ಆ ಒಂದು ಜನಾಂಗವನ್ನ ಮುಂದಕ್ಕೆ ತರುವಂತ ಒಂದು ಯೋಜನೆ ಆಗಿದೆ. ಸೊ ಈ ಯೋಜನೆಯಲ್ಲಿ ಮುಖ್ಯವಾಗಿ ಈ ಎಸ್ಟಿ ಜನಾಂಗ ಅಥವಾ ಬುಡಕಟ್ಟು ಜನಾಂಗದವರ ತೊಂದರೆಗಳು, ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇತರ ಯಾವುದೇ ಸಮಸ್ಯೆಗಳಾಗಿರ್ಬೋದು. ಉದಾಹರಣೆ, ಅವರಿಗೆ ಯಾವ್ದಾದ್ರು ಒಂದು ವ್ಯವಸ್ಥೆ, ಆರೋಗ್ಯದ ಒಂದು ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡುವಂತದ್ದಾಗಿರ್ಬೋದು, ಕೃಷಿ ಇಲಾಖೆಯ ಇತರೆ ಬೇರೆ ಬೇರೆ ಯೋಜನೆಗಳ ಪರಿಚಯ ಮಾಡ್ಕೊಡೋದಾಗಿರ್ಬೋದು, ಅಥವಾ ನೇರ ಸಾಲಗಳನ್ನ ತಗೊಳ್ಳುವಂತ ವ್ಯವಸ್ಥೆಗಳಾಗಿರ್ಬೋದು. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಆ ಒಂದು ಜನಾಂಗದವರಿಗೆ ಒಂದು ಮನವರಿಕೆ ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ಈ ದುರ್ಗದಲ್ಲಿ 87 ಗ್ರಾಮಗಳು ಸೆಲೆಕ್ಟ್ ಆಗಿದೆ. ಆ 87 ಗ್ರಾಮದಲ್ಲಿ ದುರ್ಗ ತಾಲೂಕಿನಲ್ಲಿ 17 ಗ್ರಾಮದಲ್ಲಿ ಹುಣಸಕಟ್ಟೆ ಗ್ರಾಮ ಒಂದು. ಸೊ ಇಲ್ಲಿ ಬುಡಕಟ್ಟು ಜನಾಂಗ ಇರಲ್ಲ, ಆದ್ರೆ ಎಷ್ಟೇ ಜನಾಂಗದವರು ಬಹಳ ಇದ್ದಾರೆ. ಈ ಎಷ್ಟೇ ಜನಾಂಗದ ಕ್ಷೇಮಾಭಿವೃದ್ಧಿಗೆ ನಮ್ಮ ಇಲಾಖೆ ಹಾಗೂ ಇತರೆ 17 ಇಲಾಖೆಗಳು ಕೂಡ ನಿಮ್ಮ ಒಂದು ಅಥವಾ ಜನರ ಒಂದು ಯೋಗಕ್ಷೇಮಕ್ಕೆ ಸದಾ ಸಿದ್ಧವಾಗಿರುತ್ತೆ. ಸೊ ನಾವೀಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಎಲ್ಲ ಹಳ್ಳಿಗೆ ಹೋಗಿ ಅವ್ರಿಗೆ ಇರುವಂತ ಪ್ರಾಬ್ಲಮ್ಗಳು, ಈಗ ಎಕ್ಸಾಂಪಲ್ ಒಂದು 50 ಜನಕ್ಕೆ 100 ಜನಕ್ಕೆ ಆಯುಷ್ಮಾನ್ ಕಾರ್ಡ್ ಬೇಕು ಅಂದ್ರೆ ನಾವು ಜಿಲ್ಲಾ ಆಸ್ಪತ್ರೆಗೆ ಒಂದು ಅರ್ಜಿ ಕೊಟ್ಟು ಅಲ್ಲಿ ಒಂದು ಲೆಟರ್ ಕೊಟ್ಟು ಈ ಒಂದು ಊರಲ್ಲಿ ಒಂದು ದಿನದ ಮಟ್ಟಿಗೆ ಒಂದು ಏನ್ ಹೇಳ್ಬೋದು ಅದನ್ನ ಶಿಬಿರವನ್ನು ಏರ್ಪಡಿಸುತ್ತೆ, ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಸುವಂತ ಶಿಬಿರವನ್ನು ಏರ್ಪಡಿಸಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನ ಮಾಡ್ಕೊಳ್ತಾ ಇದೀವಿ ಇಲಾಖೆಯಿಂದ. ಈ ರೀತಿಯಾಗಿ ಅದೊಂದೇ ಅಲ್ಲ, ಈಗ ಎಕ್ಸಾಂಪಲ್ ಮಕ್ಕಳು ಮನೆಯಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಬಂದಿದೆ ಅಂತ. ಆ ಒಂದು ಸ್ಕಾಲರ್ಶಿಪ್ ಪ್ರಾಬ್ಲಮ್ ನ ಯಾವ ರೀತಿ ಸರಿಪಡಿಸ್ಬೇಕನ್ನೋದನ್ನ ನಮಗೆ ಹೇಳಿದ್ರೆ ನಾವು ಅದನ್ನ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಬುಡಕಟ್ಟ ಜನಾಂಗ ಆಗಿರ್ಬೋದು, ಎಸ್ಟಿ ಜನಾಂಗ ಆಗಿರ್ಬೋದು, ಏನೇ ತೊಂದರೆಗಳಿದ್ರು ಕೂಡ ಅದನ್ನ ನಾವು ಬರ್ಕೊಂಡು ಹೋಗ್ತೀವಿ. ಈ ಒಂದು ಆದಿ ಸೇವಾ ಕೇಂದ್ರ ಅಂತ ಹೇಳ್ತೀವಿ, ಇದನ್ನ ನಮ್ಮ ಚಾವಡಿ ಅಂತ ಹೇಳ್ತೀವಿ. ಈ ನಮ್ಮ ಚಾವಡಿಯಲ್ಲಿ ನೀವು ಏನೇ ಪ್ರಾಬ್ಲಮ್ಗಳು ಬಂದ್ರು ಕೂಡ ನೀವು ಇಲ್ಲಿ ಹೇಳ್ಬೋದು. ಸೊ ನಿಮ್ಮ ಫೋನ್ ನಂಬರ್ ಕೊಟ್ರೆ ನಾವು ಕೈಲಾದಷ್ಟು ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ಅದನ್ನ ಸಾಲ್ವ್ ಮಾಡ್ತೀವಿ. ಇಲ್ಲ ಬೇರೆ ಇಲಾಖೆಯಿಂದ ಸಾಲ್ವ್ ಮಾಡೋದಾದ್ರೆ, ಅದನ್ನ ಸರಿಪಡಿಸೋದಾದ್ರೆ ನಾವು ಬೇರೆ ಇಲಾಖೆಗಳಿಗೆ ನಾವು ಲೆಟರ್ ಬರೆದು ಅದನ್ನ ಸರಿಪಡಿಸ್ತೀವಿ. ಸೊ ಇದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ. ಹಾಗೆ ಇವತ್ತು ಈ ಹುಣಸಕಟ್ಟೆ ಗ್ರಾಮದಲ್ಲಿ ನಾವು ಮೆಡಿಕಲ್ ಕ್ಯಾಂಪ್, ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಸೊ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಆರೋಗ್ಯ ತಪಾಸಣೆ ಶಿಬಿರನ್ನ ಎಲ್ಲದಕ್ಕೆ ಗಿಡಕ್ಕೆ ಒಂದು ನೀರು ಮೂಲಕ ಸ್ಟಾರ್ಟ್ ಮಾಡೋಣ. ಪ್ರಾಥಮಿಕ ಆರೋಗ್ಯ ಒಳಗಟ್ಟ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತೆ ಪ್ರಾಥಮಿಕ ಆರೋಗ್ಯ ಒಳಗಟ್ಟ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹುಣಸಕಟ್ಟೆ ಗ್ರಾಮದಲ್ಲಿ ಉಚಿತ ಒಂದು ಅವರು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.